ಜಿಲ್ಲಾಡಳಿತ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟರು. ಇದರ ಜೊತೆಗೆ ಶಿವಮೊಗ್ಗ ಕೂಡ ಬಂದ್ ಆಗಲಿಕ್ಕಿದೆ. ಇವತ್ತು ಅರ್ಧ ದಿನ ಸ್ವಯಂ ಪ್ರೇರಿತವಾಗಿ ಶಿವಮೊಗ್ಗವನ್ನು ಬಂದ್ ಮಾಡೋದಕ್ಕೆ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಅವರಿಗೆ ಈ ರೀತಿಯಾಗಿ ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಶಿವಮೊಗ್ಗದ ಜನತೆ ಕೂಡ ಬಂದ್ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಖುಷಿಯಾಗಿ ಬರಬೇಕಾದಂತಹ ಮಂಜುನಾಥ್ ಅವರು ಈ ರೀತಿಯಾಗಿ ಶವವಾಗಿ ಬರ್ತಾರೆ ಅಂತ ಕೂಡ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಮಗ ಸೆಕೆಂಡ್ ಇಯರ್ PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಿದ್ದ. ಸೊ ಈಗ ಅವ್ರನ್ನ ಹೊರಗಡೆ ಕರ್ಕೊಂಡೋದ್ರೆ ನಮಗೂ ಖುಷಿ ಆಗುತ್ತೆ. ನಾವು ಕೂಡ ಹೊರಗಡೆ ಹೋದಂತಹ ಟೈಮ್ ಸಿಗುತ್ತೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಅವರ ಪತ್ನಿಯವರು ಕೂಡ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳುವ ಅಂತ ಹೇಳಿ ಈಗ ಬ್ರೇಕ್ ತೆಗೆದುಕೊಂಡಿದ್ರು. ಬಟ್ ಆದರೆ ಈ ರೀತಿಯಾಗಿ ಆಗತ್ತೆ, ನಮ್ಮ ಟ್ರಿಪ್ಪು ಈ ರೀತಿಯಾಗಿ ಆಗತ್ತೆ, ಇದು ಯಾವತ್ತೂ ಕೂಡ ಮರೆಯಲಾಗದ ಟ್ರಿಪ್ ಆಗೋಗ್ಬಿಡತ್ತೆ ಅಂತ ಕೂಡ ಅವರು ಕೂಡ ಊಹೆ ಮಾಡಿರಲಿಲ್ಲ. ತುಮಕೂರು ತಲುಪಿದ ಮಂಜುನಾಥ್ ರಾವ್ ಮೃತದೇಹ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮಂಜುನಾಥ್ ಮೃತದೇಹವನ್ನ ಆಂಬ್ಯುಲೆನ್ಸ್ ಮೂಲಕ ರವಾನೆ ಮಾಡಲಾಗ್ತಾ ಇದೆ. ಇದೀಗ ತುಮಕೂರು ಮಾರ್ಗ ಮಧ್ಯೆ ಮಂಜುನಾಥ್ ಮೃತದೇಹಕ್ಕೆ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ತುಮಕೂರನ್ನ ತಲುಪಿದೆ ಮಂಜುನಾಥ್ ರಾವ್ ಮೃತದೇಹ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮಂಜುನಾಥ್ ರವರ ಮೃತದೇಹವನ್ನ ರವಾನೆ ಮಾಡಲಾಗ್ತಾ ಇರುವಂತದ್ದು. ತುಮಕೂರು ಮಾರ್ಗ ಮಧ್ಯೆ ಸಾಕಷ್ಟು ಜನರು ಕೂಡ ಈ ಮಾರ್ಗವಾಗಿ ಹೋಗುತ್ತೆ ಮಂಜುನಾಥ್ ರವರ ಮೃತದೇಹ ಅಂತ ಹೇಳಿ ಕಾದು ನಿಂತಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅಂತಿಮ ನಮನವನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕುಟುಂಬಸ್ಥರು ಮಾಡಿಕೊಟ್ಟಿರುವಂಥದ್ದು. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆಂಬ್ಯುಲೆನ್ಸ್ ಮೂಲಕ ಶಿವಮೊಗ್ಗಕ್ಕೆ ಮಂಜುನಾಥ್ ಮೃತದೇಹವನ್ನ ರವಾನೆ ಮಾಡಲಾಗ್ತಾ ಇರುವಂಥದ್ದು. ಆಂಬ್ಯುಲೆನ್ಸ್ನಲ್ಲಿ ಅವರ ಪತ್ನಿ ಇದ್ದಾರೆ, ಮತ್ತೆ ಅವರ ಸ್ನೇಹಿತರು ಕೂಡ ಇದ್ದಾರೆ, ಮತ್ತೆ ಅವರ ಕುಟುಂಬಸ್ಥರು ಬೇರೆ ಖಾಸಗಿ ವಾಹನದಲ್ಲೂ ಕೂಡ ತೆರಳ್ತಾ ಇದ್ದಾರೆ. ಬಹಳಷ್ಟು ಸ್ನೇಹಜೀವಿ ಆಗಿದ್ರು ಮಂಜುನಾಥ್ ಅವರು. ಬಹಳ ಹೆಲ್ಪಿಂಗ್ ನೇಚರ್ ಇತ್ತು. ಅದರ ಜೊತೆಗೆ ಬಹಳ ಕೇರಿಂಗ್ ಕೂಡ ಮಾಡ್ತಾ ಇದ್ರು. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿ ಒಂದಷ್ಟು ಕನಸುಗಳನ್ನು ಕೂಡ ಇಟ್ಕೊಂಡಿದ್ದಂತಹ ಮಂಜುನಾಥ್ ರಾವ್ ಅವರು ಹೀಗೆ ಉಗ್ರರ ದಾಳಿಗೆ ಬಲಿಯಾಗ್ತೀನಿ ಅಂತ ಕೂಡ ಅವರು ಅಂದ್ಕೊಂಡಿರಲಿಲ್ಲ. ಆ ಸಂದರ್ಭದಲ್ಲಿ, ದಾಳಿ ಆದಂತಹ ಸಂದರ್ಭದಲ್ಲಿ ಪಲ್ಲವಿಯವರು ಕೂಡ ಕೇಳಿದ್ರು, ನಮ್ಮನ್ನು ಕೂಡ ಶೂಟೌಟ್ ಮಾಡ್ಬಿಡಿ ಅಂತ ಹೇಳಿ. ಬಟ್ ಆದರೆ ಆ ದಾಳಿಕೋರರಿದ್ದಾರಲ್ಲ, ಅವ್ರು ಹೇಳಿದ್ರಂತೆ ಹೋಗಿ ನೀವು ಮೋದಿಗೆ ಹೇಳು ಅಂತ ಹೇಳಿ. ಮೋದಿಗೆಲ್ಲವೂ ಕೂಡ ಗೊತ್ತಾಗಿದೆ. ಈಗಾಗಲೇ ಒಂದಷ್ಟು ಸ್ಟ್ಯಾಂಡನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಅಂತ ಹೇಳಿ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಮಂಜುನಾಥ್ ರವರ ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ರವಾನೆ ಮಾಡಲಾಗ್ತಾ ಇರುವಂಥದ್ದು. ತುಮಕೂರು ತಲುಪಿದೆ ಇದೀಗ ಮಂಜುನಾಥ್ ರವರ ಮೃತದೇಹ. ಸೊ ಅಲ್ಲಿ ಜನರು ನೋಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿದೆ. ಯಾಕೆಂತಂದ್ರೆ ಈ ಮಾರ್ಗವಾಗೇ ಹೋಗುತ್ತೆ. ಆ ಮನುಷ್ಯ ಇದ್ದಂತಹ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಅಂತ ಏನೂ ಗೊತ್ತಿಲ್ಲ. ಬಟ್ ಆದರೆ ಈಗ ಇಡೀ ದೇಶಕ್ಕೆ ಗೊತ್ತಾಗಿದೆ ಯಾರು ಏನು ದಾಳಿಯಾಗಿ ಈ ರೀತಿಯಾಗಿ ಸಾವನ್ನಪ್ಪಿದ್ರು ಅಂತ ಹೇಳಿ. ಸೊ ಹಾಗಾಗಿ ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ ತುಮಕೂರಿನ ಜನತೆ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆಂಬ್ಯುಲೆನ್ಸ್ ಮುಖಾಂತರ ಇದೀಗ ಮಂಜುನಾಥ್ ರವರ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇದೆ. ಶಿವಮೊಗ್ಗಕ್ಕೆ ತಲುಪೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿರುವಂಥದ್ದು. ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಕುಟುಂಬಸ್ಥರಿಂದ ಮಾಡಿಕೊಳ್ಳಲಾಗಿರುವಂಥದ್ದು. ಜಿಲ್ಲಾಡಳಿತ ಕೂಡ ಸ್ಥಳದಲ್ಲೇ ಇದೆ. ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಬಿಗಿ ಬಂದೋಬಸ್ತ್ನಲ್ಲಿ ಇದೀಗ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಆಂಬ್ಯುಲೆನ್ಸ್ನಲ್ಲಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು. ಈಗಾಗಲೇ ದೆಹಲಿಯಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಮೃತದೇಹಗಳಿಗೆ ಅಂತಿಮ ನಮನವನ್ನು ಕೂಡ ಸಲ್ಲಿಕೆ ಮಾಡಿದರು ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ, ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಈ ಘಟನೆ ಆದಂತಹ ಸಂದರ್ಭದಲ್ಲಿ ಅಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಇದ್ದರು. ಒಂದು ಮೀಟಿಂಗಲ್ಲೂ ಕೂಡ ಭಾಗಿಯಾಗಿದ್ದನ್ನು ಗಮನಿಸಿದ್ದೇವೆ. ಅಲ್ಲಿನ ಜನತೆ ಕೂಡ ಅವ್ರನ್ನ ಭೇಟಿಯಾಗಿದ್ರಂತೆ. ಸೊ ಅಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ಆಗಿದ್ದು ನಿಜಕ್ಕೂ ನಮಗೂ ಕೂಡ ಒಂದು ಕಡೆ ಭಯ ಆಯಿತು ಅಂತ ಕೂಡ ಅವರು ಹೇಳಿದ್ರು. ಈ ರೀತಿಯಾಗಿ ಆಗತ್ತೆ ಅಂತ ಕೂಡ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಕೂಡ ಅವರು ಮಾತನಾಡುವ ಸಂದರ್ಭದಲ್ಲೂ ಕೂಡ ಹೇಳಿದರು. ಇನ್ನು ಮಂಜುನಾಥ್ ರವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಪಲ್ಲವಿ ಅವರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು.